ಭಾರ್ಗವಿ. ಮನೇಲಿ ಹೇಗಿದೆಯಕ್ಕ? ನೀನ್ ಇಲ್ದೇ ಇರೋ ಮನೆ ಥರನೇ ಇಲ್ಲ ಕಣೋ. ಅಪ್ಪ ನೋಡಿದ್ರೆ ಅವ್ರ ಪಾಡಿಗೆ ಅವ್ರ ಟೆನ್ಷನಲ್ಲಿ ಕುಡಿತಾ ಕೂತಿರ್ತಾರೆ. ಪಾರ್ಟಿ ಸೀಟು ಅಂತ ಟೆನ್ಷನಲ್ಲಿದ್ರು. ಇನ್ನು ನಾನು ಇಡೀ ಮನೇಲಿ ಒಂದು ಒಂಟಿ ಪಿಶಾಚಿ ಥರ ಬದುಕ್ತಾ ಇದ್ದೀನಿ. ಅದ್ಬಿಡು, ಮಾಮ್ ಹೇಗಿದ್ದಾರೆ? ಅವರು ಇಲ್ಲಿಲ್ಲ ಅಕ್ಕ, ಬೇರೆ ಸೆಲ್ಲಲ್ಲಿ ಲೇಡೀಸ್ ಜೊತೆ ಇರ್ತಾರೆ. ವಿಕಿ, ನೀನು ಹೇಗಿದೆಯಾ? ಕೆಟ್ಟದಾಗಿದ್ದೀನಿ. ನೀನು ತಲೆ ಕೆಡಿಸ್ಕೋಬೇಡ. ನೇನು ಸ್ವಲ್ಪ ದಿನದಲ್ಲಿ ಶಿಕ್ಷೆ ಮುಗ್ದೋಗುತ್ತೆ. ಅಕ್ಕ, ನಾನು ಮನೆಗೆ ವಾಪಸ್ ಬಂದ ಮೇಲೆ ಒಬ್ಬೊಬ್ಬರನ್ನು ಹುಡುಕಿ ಗ್ರಹಚಾರ ಬಿಡಿಸ್ತೀನಿ. ನಾನು ನೀನು ಬರೋದನ್ನೇ ಕಾಯ್ತಾ ಇದ್ದೀನಿ ವಿಕ್ಕಿ. ನೀನು ಜೈಲ್ ಒಳಗಡೆ, ನಾನು ಜೈಲ್ ಹೊರಗಡೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಷ್ಟೆ. ನನ್ನ ಹತ್ರ ಅಂತೂ ಏನು ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಆರಾಮಾಗೇ ಇದ್ದಾರೆ. ನಮ್ಮನೆ ಮಾತ್ರ ಹಾಳಾಗಿರೋದು. ಆ JP ಮನೆಯವ್ರನ್ನ ಯಾರೊಬ್ಬರನ್ನು ಸುಮ್ಮನೆ ಬಿಡಬಾರ್ದು ವಿಕ್ಕಿ. ಆ ಮನೇಲಿ ಯಾರೊಬ್ಬರನ್ನು ಸುಮ್ಮನೆ ಬಿಡಬಾರ್ದಕ್ಕ. ಅದು ಆ JP ಆಗಿದ್ರು ಸರಿ, ಕಡೆ ಪಕ್ಷ ನನ್ನ ಹೆಂಡತಿ ರೀತು ಆಗಿದ್ರು ಸರಿ. ಅಲ್ಲಿವರೆಗೂ ನೀನು ಡ್ಯಾಡ್ನ ಚೆನ್ನಾಗಿ ನೋಡ್ಕೊ. ಹಾಗೆ ಮಾಮ್ ಸೆಲ್ಗೆ ಏನಾದರೂ ವ್ಯವಸ್ಥೆ ಮಾಡೋಕ್ಕೆ ಹೇಳು. ಪಾಪ ಅವ್ರು ನನಗೋಸ್ಕರ ಇಷ್ಟೆಲ್ಲ ಮಾಡಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಣ್ಣ, ಪೊಲೀಸ್ ಬರ್ತಾವಣ್ಣ. ಸರಿ ಅಕ್ಕ, ಪೊಲೀಸ್ ಬಂದರು, ಇಡ್ತೀನಿ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಅಯ್ಯಯ್ಯೋ ಅಮ್ಮಮ್ಮ ಧನಲಕ್ಷ್ಮಿ. ಅಯ್ಯಯ್ಯೋ ಅಮ್ಮಮ್ಮ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಲಲಲಲ ಲಲಲಲ. ಅರ್ಜುನ್, ನಿಮ್ಗೆ ಹುಷಾರಿಲ್ವಾ? ಆರಾಮಾಗಿದ್ದೀನಲ್ಲ. ಅಲ್ಲ, ಮತ್ತೆ ನೀವ್ ತಲೆನೋವು ಅಂದ್ರಿ ಅಂತ ಅಂದ್ರು. ತಲೆನೋವಾ? ಹಾ, ಇಲ್ವಲ್ಲ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಲಲಲಲ ಲಲಲಲ. ಮಮ್ಮಮ್ಮ ಅಯ್ಯಯ್ಯೋ ಅಮ್ಮಮ್ಮ. ಆಹಾ, ಹಾಟ್ ಸೂಪರ್. ಮಾವ, ಏನೋ ಇದೆಲ್ಲ? ಏನ್ ಹೇಳಿ ಭಯ, ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ, ಏನು ಅಂತ ಗೊತ್ತಾಗ್ತಿಲ್ವ? ಕಳ್ಳ ಅಮ್ಮಣಿ ಪಾಪು ನೀನು. ಇರು ಬಂದ. ನೋಡಿ, ನಿಮ್ಮಿಬ್ರು ದಾಂಪತ್ಯ ಯಾವಾಗಲೂ ಸುಖವಾಗಿರ್ಲಿ ಅಂತ ಸೋದರ ಮಾವನಾಗಿ ಇದು ನನ್ನ ಕರ್ತವ್ಯ. ಹಿಡ್ಕೋ ಅಳಿಮಯ್ಯ, ಆಲ್ ದ ಬೆಸ್ಟ್. ಮಾವ, ಏನು ಏನೋ ಇದು? ನೋಡ, ಈ ಮೂವಿಗಳೆಲ್ಲ ನೋಡಿಲ್ವಾ, ಹಿಂಗೆ ಸುತ್ಕೊಂಡಿರ್ತಾರೆ. ಯಾಕೆ ಹೇಳು? ಘಮ್ ಅಂತಿರ್ಲಿ ಅಂತ. ಮಾವ, ನೀನೆಲ್ಲ ಹೋಗ್ತಿದ್ಯೋ? ನಾನು ಹರಿಕತೆ ಕೇಳಕ್ ಹೋಗ್ತಿದ್ದೀನಿ. ಅಳಿಮಯ್ಯ, ಎಸ್ ಎಸ್.
ಬೇರೆ ದಿಢೀರಂತ ಚಮ ಕೊಟ್ನಲ್ಲ, ಏನಪ್ಪ ಮಾಡೋದು ಇವಾಗ? हवा हवा हे हवा तुझको पुटाटे ಆಹಾ, ಟಿವಿ ಪೇಪರು ಅಷ್ಟೇ ಯಾಕೆ, ಫ್ಲೆಕ್ಸ್ ಅಲ್ಲೂ ಕೂಡ ನಮ್ಮ ಭಾರ್ಗವಿ ಅಳಿಮಯ ಇಬ್ರು ಮಿಂಚ್ತಾ ಇದ್ದಾರೆ. ಹವ್ವ ಅಂದ್ರೆ ಇದು. ಈ ಮನೇಲಿ ಇದ್ದು ಬಿಟ್ಟಿದ್ರೆ ಈ ಮನೆಯವರೆಲ್ಲ ಉರ್ಕೊಂಡು ಸತ್ತೋಗಿರೋರು. ಸದ್ಯ ಇಲ್ಲಿಲ್ದೆ ಆ ಮನೇಲಿ ಪ್ರೀತಿಸೋ ಜನಗಳ ಮಧ್ಯೆ ಆರಾಮಾಗಿ ಹಕ್ಕಿ ತರ ಹಾರಾಡ್ತಾ ಇರ್ಲಿ. ಈ ಹುಳುಕು ಕೊಳಕುಗಳ ಮಧ್ಯೆ ನೆಮ್ಮದಿಯಾಗಿ ಅಲ್ಲೇ ಇದ್ದು ಬಿಡ್ಲಿ. ಹಾ, ಪಾಯಸ ಘಮ ಘಮ ಅಂತ ಇದೆ. ಇವತ್ತು ನಮ್ಮ ಭಾರ್ಗವಿಗೆ ಸನ್ಮಾನ ಅಲ್ವಾ, ಈ ಪಾಯಸ ತಿಂದು ಖುಷಿಯಾಗಿರ್ಲಿ. ಈ ಮನೆಯವ್ರು ನೋಡೋಕ್ಕಿಂತ ಮುಂಚೆ ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡದ. ಶ್ರೀಮಂತ್ರ ಎಲ್ಲಿಗೆ ಪಯಣ? ಸ್ವರ್ಗಕ್ಕೆ. ಐ ಮೀನ್ ವಾಕಿಂಗ್. ಈ ಬೊಜ್ಜು ಹೊಟ್ಟೆ ಇದೆಯಲ್ಲ, ಇದನ್ನ ಕರಗಿಸ್ಬೇಕು ಅಂತ ವಾಕಿಂಗ್ ಹೋಗ್ತಿದ್ದೆ. ಕೈಯಲ್ಲೇನದು? ಲಂಚ್ ಬಾಕ್ಸ್? ಅದು ಈ ವಾಕಿಂಗ್ ಮಾಡಿ ಮಾಡಿ ಸುಸ್ತಾಗ್ಬಿಡುತ್ತಲ್ಲ, ಎನರ್ಜಿ ಬರೋದಕ್ಕೆ ತಿಂಡಿ ತಗೊಂಡಿದ್ದೀನಿ ಅಷ್ಟೇ. ಡಯಟ್ ಫುಡ್ ಏನು ಅಂತ ನೋಡ್ಬೋದಾ? ಅಕ್ಕ ಹೇಳಿದ್ನಲ್ಲ, ತಿಂಡಿ ಅಷ್ಟೇ. ಏ, ಡಯಟ್ ಫುಡ್ ಪಾಯಸ. ಕೊಡಕ ಇಲ್ಲಿ. ಭಾರ್ಗವಿ, ನೀನು ಇಡ್ತಿರೋ ಒಂದೊಂದು ಹೆಜ್ಜೆ ಕೂಡ ಸಮಾಜದಲ್ಲಿ ಹೆಜ್ಜೆ ಗುರುತಾಗಿ ಉಳಿಯಲಿ. ಯಶಸ್ಸು ಸದಾ ನಿನ್ನ ಪರ ಇರಲಿ. ಶುಭಾಶಯಗಳು. ಏನೋ ಇದು? ನಿನ್ನೆ ಕೇಳ್ತಿರೋದು ಏನಿದು? ಪೇಪರ್. ಐ ನೋ ಇಟ್ ಇಸ್ ಪೇಪರ್. ಇರೋದು ಈ ಮನೆಯಲ್ಲಿ, ತಿಂತಾ ಇರೋದು ಈ ಮನೆ ಅನ್ನ, ಸಪೋರ್ಟ್ ಮಾಡ್ತಿರೋದು ಮಾತ್ರ ಭಾರ್ಗವಿಗ. ನಾಚಿಕೆ ಆಗಲ್ಲ ನಿನ್ಗೆ? ಅಕ್ಕ, ಇದೇನಿದು ಹೀಗೆ ಮಾತಾಡ್ತಿದ್ದೀರಲ್ಲ? ಭಾರ್ಗವಿ ಏನೋ ಹೊರಗಿಂದ ಬಂದವ್ರ ತರ. ಅವಳು ಈ ಮನೆ ಸೊಸೆ, ಅದರಲ್ಲೂ ನಮ್ಮ ಅಕ್ಕನ ಸೊಸೆ. ಆದ್ರೆ ನೀವುಗಳು ಮಾತ್ರ ಅವಳನ್ನ ಒಳ್ಳೆ ಶತ್ರು ತರ ನೋಡ್ತಿದ್ದೀರಲ್ಲ. ಅವಳು ಈ ಮನೆ ಶತ್ರುನೇ. ಭಾವನ್ ವಿರುದ್ಧನೇ ಪಿತೂರಿ ಮಾಡಿ ಅವರನ್ನೇ ಸೋಲ್ಸಿದಾಳೆ. ಅವಳನ್ನೇನ್ ಸನ್ಮಾನ ಮಾಡ್ಬೇಕಾ? ಅವಳಿಂದ ಈ ಮನೆ ಒಡೆದು 2 ಚೂರಾಗಿದೆ. ಅದ್ರ ಮೇಲೆ ಪಾಯಸ ಬೇರೆ ಕೊಟ್ಟು ಉಪಚಾರನ? ಸಾಕ್ ಸುಮ್ನಿರು ಸಾಕ್ಷಿ. ಪಾಪ ಶ್ರೀಮಂತನ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಅವನಿಗೆ ಪಾಯಸ ಕೊಡಕ್ ಹೇಳಿದ್ದು ನಾನು. ಆನೆ ನಡೆದಿದ್ದೇ ದಾರಿ, ತಾನ್ ಮಾಡಿದ್ದೇ ಸರಿ ಅನ್ನೋ ಭಾವನೆ ಬಂದ್ಬಿಟ್ರೆ ಈ ಸಮಾಜದಲ್ಲಿ ಲಾಯರ್ ಆಗಲ್ಲ, ಮನುಷ್ಯನಾಗಿ ಬದುಕೋಕು ಕಷ್ಟ ಆಗ್ಬಿಡತ್ತೆ. ಇವತ್ತು ನಾನೀ ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಿರೋದು ನನಗ್ ಒಳ್ಳೆ ಹೆಸರು ಬರ್ಲಿ ಅಂತಾನೋ ಅಥವಾ ನನ್ನ ಸ್ವಾರ್ಥಕ್ಕೋಸ್ಕರನೋ ಅಲ್ಲ.
ನಿಜವಾದ ಪರಿಶ್ರಮಕ್ಕೆ ಬೆಲೆ ಇದೆ ಹಾಗೂ ಪ್ರಪಂಚ ಅದನ್ನ ಗುರುತಿಸುತ್ತೆ ಅಂತ ಅರಿವು ಮೂಡಿಸೋಕೆ. ನನ್ನಂಥ ಅದೆಷ್ಟೋ ಜೂನಿಯರ್ ಲಾಯರ್ಸ್ ಮನ್ಸಲ್ಲಿ ಭರವಸೆಯ ಬೆಳಕು ತರೋಕೆ. ಹಾಗೆ ಸಂಧ್ಯಾಳ ಹಾಗೆ ನೊಂದಿರೋ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಅವರಿಗಾದ ಅನ್ಯಾಯನ ಧೈರ್ಯವಾಗಿ ಹೇಳ್ಕೊಳ್ಳೋಕೆ ಬಡವರ ಮನಸ್ಸಿನಲ್ಲಿರೋ ಈ ಕಾನೂನು ಕೋರ್ಟು ಎಲ್ಲ ಬರೀ ದುಡ್ಡಿದ್ದವ್ರಿಗೆ ಮಾತ್ರ ಅನ್ನೋ ಕಳಂಕವನ್ನ ಅಳಿಸೋಕೆ. ಈ ಕೆಲಸನ ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿದೆ. ಈ ಹೋರಾಟದಲ್ಲಿ ನಾವೆಲ್ಲರೂ ಜೊತೆಗೆ ನಿಂತ್ಕೊಳ್ಬೇಕು. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ವ್ಯಕ್ತಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಅದು ಬೇರೆ ಯಾರೂ ಅಲ್ಲ, ನನ್ನ ಗೆಲುವನ್ನ ಸಂಭ್ರಮಿಸ್ತಾ ಹಿಂದೆಗಡೆ ಕೂತಿರೋ ನನ್ನ ಗಂಡ ಅರ್ಜುನ್ ಪಾಟೀಲ್. ಬಹುಶಃ ಅವ್ರು ಇಲ್ದೇ ಇದ್ದಿದ್ರೆ ಈ ಸನ್ಮಾನ, ಈ ಗೌರವ ಇದ್ಯಾವುದೂ ಇರ್ತಾ ಇರ್ಲಿಲ್ಲ.